ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ಈ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ ಏನಂತ ಹೇಳಿ ನೋಡೋಣ. ಸ್ನೇಹಿತರೆ, ಇತ್ತೀಚೆಗೆ PSTR ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಾರದಿಂದ ಈಗಾಗಲೇ ಆದೇಶ ಆಗಿರತಕ್ಕಂಥದ್ರ ಬಗ್ಗೆ ಈ ಚಾನಲಲ್ಲಿ ವಿಡಿಯೋ ಮಾಡಲಾಗಿರುತ್ತದೆ. ಯಾರೆಲ್ಲ ತಾವು ನೋಡಿಲ್ಲ ಆ ವಿಡಿಯೋವನ್ನು ದಯಮಾಡಿ ಈ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂಥ ವಿಡಿಯೋಸ್ ಜೊತೆಗೆ ಈ ಚಾನಲಲ್ಲಿ ಇರತಕ್ಕಂತಹ PSTR ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಹ ಲಭ್ಯವಿದೆ, ತಾವಲ್ಲಿ ನೋಡ್ಬೋದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರತಕ್ಕಂತಹ 5267ಕ್ಕೂ ಹೆಚ್ಚು ಹುದ್ದೆಗಳ ಬಗ್ಗೆ ಸವಿವರವಾದ ಮಾಹಿತಿ ಅಲ್ಲಿರುತ್ತೆ. ಹಾಗೆಯೇ PSTR ಶಿಕ್ಷಕ ಹುದ್ದೆಗೆ ಯಾರೆಲ್ಲ ತಾವು ಆಕಾಂಕ್ಷಿಗಳಾಗಿದ್ದೀರಾ, ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಹೇಳಿ ಯಾರೆಲ್ಲ ಕನಸನ್ನು ಕಂಡಿರ್ತೀರಾ, ಆ ಕನಸನ್ನು ನೆನಸು ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಮಗೆ ಸಿಲೆಬಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಪರೀಕ್ಷೆ ಕೇವಲ ಪರೀಕ್ಷೆ ಆಗಿರುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಸ್ನೇಹಿತರೆ. ಒಟ್ಟು 150 ಅಂಕಗಳಿಗೆ ಈ PSTR ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು DED ಮಾಡಿ TETಯನ್ನು ಅರ್ಹತೆಯಾಗಿರ್ತೀರಾ ಅವರೆಲ್ಲರೂ ಕೂಡ ಈ PSTR ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಆಯಿತು, ನಮ್ಮದು DED ಆಗಿದೆ ಮತ್ತು ಅದ್ರ ಜೊತೆಗೆ TET ಕೂಡ ಪಾಸ್ ಆಗಿದ್ದೀನಿ. ಹಾಗಾದರೆ ನಾನು ಯಾವ್ಯಾವ ವಿಷಯಗಳಿಗೆ ಶಿಕ್ಷಕಿ ಆಗ್ತೀನಿ ಅಂತ ಹೇಳಿ ತಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸಹ ನಮ್ಮ ಈ ಚಾನಲಲ್ಲಿ ಲಭ್ಯವಿರುತ್ತೆ, ತಾವಲ್ಲಿ ವೀಕ್ಷಿಸ್ಬೋದು ಸ್ನೇಹಿತರೆ. ಅದರ ಜೊತೆಗೆ PSTR ಹುದ್ದೆಯನ್ನು ಪಡೀಲೇಬೇಕು ಅಂತಕ್ಕಂಥ ಛಲ ಬಿಡದೆ ಓದ್ತಕ್ಕಂತಹ ಯಾರೆಲ್ಲ ಸ್ಪರ್ಧಾರ್ಥಿಗಳಿದ್ದೀರಾ ತಾವು ದಯಮಾಡಿ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಈ PSTR ಸಿಲೆಬಸ್ಗೆ ಸಂಬಂಧಪಟ್ಟಂತೆ ವಿವರವಾದ ಒಂದು ವಿಡಿಯೋವನ್ನು ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಟ್ಟು 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ ಇರುತ್ತೆ ಸ್ನೇಹಿತರೆ. ಈ ಪಠ್ಯಕ್ರಮದಲ್ಲಿ ಮೊದಲನೇದಾಗಿ ಬರೋದು ಸಾಮಾನ್ಯ ಜ್ಞಾನ, ಅಂದರೆ ಸಾಮಾನ್ಯ ಜ್ಞಾನ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತಹ 15 ಅಂಕಗಳಿಗೆ ಅದು ಸೀಮಿತ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಈಗಾಗಲೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಿರ್ತೀರ ಅವರೆಲ್ಲರಿಗೂ ಕೂಡ ಈ ಸಾಮಾನ್ಯ ಜ್ಞಾನದ ಬಗ್ಗೆ ಗೊತ್ತೇ ಇರುತ್ತೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ 15 ಅಂಕಗಳು ಅತಿ ಮುಖ್ಯ ಆಗಿರುತ್ತವೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಒಂದು ಬುನಾದಿಯಾಗಿರುತ್ತೆ, ಫೌಂಡೇಶನ್. ಹಾಗಾಗಿ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಾವು ಗಮನವನ್ನು ಕೇಂದ್ರೀಕರಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಈ 25 ಅಂಕಗಳು ಯಾರೆಲ್ಲ ತಾವು ಶಿಕ್ಷಕ ತರಬೇತಿಯನ್ನು ಮುಗಿಸಿರ್ತೀರ ಅವರಿಗೆ ನೀರು ಕುಡಿದಷ್ಟು ಈಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಬೋಧನೆಗೆ ಸಂಬಂಧಪಟ್ಟಂತಹ, ಕಲಿಕೆಗೆ ಸಂಬಂಧಪಟ್ಟಂತಹ, ಬೋಧನಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಸ್ನೇಹಿತರೆ. ಈಗಾಗಲೇ DEDಲ್ಲಿ ತಾವು ಮೈಕ್ರೋ ಟೀಚಿಂಗನ್ನು ಕೂಡ ಮಾಡಿರ್ತೀರ. ಯಾರೆಲ್ಲ ತಾವು ಟೀಚಿಂಗ್ ಪ್ರಾಕ್ಟೀಸನ್ನು ಮಾಡಿರ್ತೀರ ತಾವು ಅಲ್ಲಿ ಅನುಭವಿಸಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಒಂದು ಸಂಬಂಧವನ್ನು ಯಾರೆಲ್ಲ ಅಧ್ಯಯನ ಮಾಡಿರ್ತೀರ ಅವರಿಗೆ ನಿಜಕ್ಕೂ ಈ 25 ಮಾರ್ಕ್ಸ್ ಏನಿದ್ದಾವೆ ಇದು ಪಾಕೆಟ್ ಮನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಾವು ಸ್ವಲ್ಪ ಆದರೂ ಶ್ರಮ ಹಾಕಿದ್ದೇ ನಿಜ, ಆದರೆ 25ಕ್ಕೆ 25 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಭಾಷೆಗೆ ಸಂಬಂಧಪಟ್ಟಂತಹ 20 ಅಂಕಗಳ ಪ್ರಶ್ನೆಗಳು ಇಲ್ಲಿ ಇರ್ತವೆ. ಭಾಷೆ ಅಂತ ಹೇಳಿದರೆ ಕನ್ನಡ ಆಗಿರ್ಬೋದು, ಉರ್ದು ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ತೆಲುಗು ಹಾಗೂ ಇನ್ನಿತರೆ ಸ್ಥಳೀಯ ಭಾಷೆಗಳಿಗೆ ಸಂಬಂಧಪಟ್ಟಂತಹ ಒಂದು 5 ಪ್ರಶ್ನೆಗಳನ್ನು ಇಲ್ಲಿ 20 ಅಂಕಗಳಿಗೆ ಕೇಳಲಾಗುತ್ತೆ ಸ್ನೇಹಿತರೆ. ಈ 20 ಅಂಕಗಳ ಒಂದು ಭಾಷೆಗೆ ಸಂಬಂಧಪಟ್ಟಂತಹ ಅಂಕಗಳನ್ನು ಪಡೆಯುವುದು ತುಂಬಾ ಸರಳ. ಯಾಕಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕನ್ನಡ ಭಾಷೆ ಮಾತೃಭಾಷೆಯಾಗಿರುತ್ತೆ. ಹಾಗಾಗಿ ಇದು ಕಬ್ಬಿಣದ ಕಡಲೆ ಅಲ್ಲ ಸ್ನೇಹಿತರೆ. ತಾವೆಲ್ಲರೂ ಕೂಡ ಸ್ವಲ್ಪವೇ ಶ್ರಮ ಹಾಕಿದರೂ ಕೂಡ ಈ ಭಾಷೆ ವಿಷಯದಲ್ಲಿ 20 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ 20 ಅಂಕಗಳಿಗೆ ತಾವು ಏನಿಲ್ಲ ಅಂತ ಹೇಳಿದರೆ 15ರಿಂದ
ಒಂದು 18 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ 25 ಅಂಕಗಳಿಗೆ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಕೊರಗಿರ್ಬೋದು. ಏನಂತ ಹೇಳಿದ್ರೆ ಸಾಮಾನ್ಯ ಇಂಗ್ಲೀಷ್ ಅದು ಇಂಗ್ಲೀಷ್ ಅನ್ನೋ ಒಂದು ಪದ ಕೇಳಿದರೆ ಸಾಕು ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಭಯ ಹುಟ್ಟುತ್ತೆ. ಪ್ಲೀಸ್ ಸ್ನೇಹಿತರೆ, ತಮಗೆ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ತಮಗೆ ಎಷ್ಟು ಜ್ಞಾನ ಇರುತ್ತೋ ಕನ್ನಡದಂತೆ ಈ ಇಂಗ್ಲೀಷ್ ಭಾಷೆಯು ಕೂಡ ಅದರ ಸಹೋದರ ಭಾಷೆಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ತಾವು ಯಾವುದೇ ಭಯ ಪಡೆಯುವ ಅವಶ್ಯಕತೆ ಇಲ್ಲ. ಈ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲಲ್ಲಿ ಒಂದು ಸರಣಿ ವಿಡಿಯೋಗಳನ್ನು ಶೀಘ್ರದಲ್ಲೇ ಮಾಡಲಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದೀರಾ, ತಾವು ದಯಮಾಡಿ ಇಂಗ್ಲೀಷ್ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ತಾವು 25ಕ್ಕೆ 20 ಅಂಕಗಳನ್ನು ಪಡೆಯುವಷ್ಟು ಸಬಲರಾಗಲು ತಾವು ಇಂದಿನಿಂದಲೇ ಅಧ್ಯಯನವನ್ನು ಪ್ರಾರಂಭಿಸಿ. ಹಾಗೆಯೇ ಈ ಚಾನಲ್ಗೆ ತಾವು ನಿರಂತರವಾಗಿ ಭೇಟಿ ಕೊಡ್ತಾ ಇರಿ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಲೆಸನ್ಸನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಟ್ಟು 20 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಈ ಪರಿಸರ ಅಧ್ಯಯನ ಬಂದ್ಬಿಟ್ಟು 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂಥವರಿಗೆ ಈ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದು ಆಲ್ರೆಡಿ ಈ ಪ್ರೈಮರಿ ಸಿಲೆಬಸ್ಸಲ್ಲಿ ಸಿಗುತ್ತೆ ತಮಗೆ. ಪರಿಸರ ಅಧ್ಯಯನ ಒಂದು 20 ಅಂಕಗಳಿಗೆ ಇರುತ್ತೆ. ಇದನ್ನು ತಾವು ಈಸಿಯಾಗಿ ಈ ಅಂಕಗಳನ್ನು ಗಳಿಸ್ಬೋದು ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಗಣಿತಕ್ಕೆ ಸಂಬಂಧಪಟ್ಟಂತಹ 20 ಅಂಕಗಳಿರುತ್ತವೆ ಸ್ನೇಹಿತರೆ. ಇದರಲ್ಲೂ ಕೂಡ ತಾವು ಶ್ರಮ ಹಾಕಿದ್ದೇ ನಿಜ, ಆದರೆ 20ಕ್ಕೆ ಒಂದು 15 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗೆಯೇ ಮುಂದುವರಿಯುತ್ತಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 20 ಅಂಕಗಳ ಪ್ರಶ್ನೆಗಳು ಇರ್ತವೆ. ಈಗ ಕಂಪ್ಯೂಟರನ್ನು ಕಲಿಯದೇ ಇರತಕ್ಕಂಥ ಅಭ್ಯರ್ಥಿಗಳು ಯಾರೂ ಇಲ್ಲ ಸ್ನೇಹಿತರೆ. ತಮಗೆ ಒಂದು ಭಯದ ವಾತಾವರಣ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಅಥವಾ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಏನಿದ್ದೀರಾ, ತಮಗೆ ಈ ಎರಡೇ ನೆಗೆಟಿವ್ ಪಾಯಿಂಟ್ಸ್ ಸ್ನೇಹಿತರೆ. ತಾವು ಈ ನೆಗೆಟಿವ್ ಪಾಯಿಂಟ್ಸ್ನ ಯಾವುದು ಇಂಗ್ಲೀಷ್ ಮತ್ತು ಕಂಪ್ಯೂಟರನ್ನು ಈ ನೆಗೆಟಿವ್ ಪಾಯಿಂಟ್ಸ್ನ ನೀವು ಪಾಸಿಟಿವ್ ಮಾಡಿದ್ದೇ ನಿಜ, ಆದರೆ ಈ PST ಆಗಿರ್ಬೋದು, GPSTR ಆಗಿರ್ಬೋದು, ಯಾವುದೇ ಪರೀಕ್ಷೆ ಆಗಲಿ ಅದರಲ್ಲಿ ಯಶಸ್ಸು ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಬರೆದಿಟ್ಕೊಳ್ಳಿ, ತಾವು ನಿಜಕ್ಕೂ ಕೂಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ತಾವು ಸಬಲರಾಗಿದ್ದೇ ನಿಜ ಆಗಿದ್ದರೆ ನಿಜಕ್ಕೂ ಕೂಡ ತಾವು ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು PSTR ಪರೀಕ್ಷೆಯು ಒಟ್ಟು 150 ಅಂಕಗಳನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ತಾವಿಲ್ಲಿ 150 ಅಂಕಗಳಿಗೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದರೂ 120ರಿಂದ 130 ಅಂಕಗಳನ್ನು ಈಸಿಯಾಗಿ ಪಡಿಬೋದು ಸ್ನೇಹಿತರೆ. ತಮ್ಮ ಸ್ಕೋರ್ ಟಾರ್ಗೆಟ್ ಏನಿದ್ರು 120ರಿಂದ 130 ಇರಬೇಕು. ಇಲ್ಲಿ ತಮಗೆ ಕಷ್ಟಕರವಾದ ಒಂದು ಪ್ರಶ್ನೆಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ತಮಗೆ ಸ್ವಲ್ಪ ಕ್ವಶನ್ಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋದ್ರಲ್ಲಿ ಎಡುತ್ತೀರ. ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಶೀಘ್ರದಲ್ಲೇ ಹಾಕಲಾಗುತ್ತೆ ಸ್ನೇಹಿತರೆ. ಹಾಗೆಯೇ PSTR ಆಗಿರ್ಬೋದು, GPSTR ಆಗಿರ್ಬೋದು, ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ಮಾದರಿ ಪ್ರಶ್ನೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಶೀಘ್ರದಲ್ಲೇ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಹೊಸದಾಗಿ ಈ ಚಾನಲನ್ನು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ ತಮಗೆ ಈ ಎಜುಕೇಷನ್ ಅಪ್ಡೇಟ್ಸು ಬರಲೇಬೇಕು ಅಂತ ಹೇಳಿದರೆ ತಾವು ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ ಮೂಲಕ ತಮಗೆ ಈ ವಿಡಿಯೋಗಳು ಬಂದು ತಲುಪುತ್ತೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.